G4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ ಜೆಡಿಎಸ್ ಬೆಂಬಲಿತರ ಭರ್ಜರಿ ಜಯ. ಕಣದಲ್ಲಿದ್ದ 7 ಸ್ಥಾನಗಳು ಜೆಡಿಎಸ್ ಪಾಲು. ತೀವ್ರ ಸ್ಪರ್ಧೆಯೊಡ್ಡಿದ ಕಾಂಗ್ರೆಸ್ ಖಾತೆ ತೆರೆಯಲು ವಿಫಲ. ವಿರೋಧ ಹಾಗೂ ಚುನಾವಣೆ ಮೂಲಕ ಗೆದ್ದ ಎಲ್ಲ 14 ನಿರ್ದೇಶಕರನ್ನು ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ ಶಾಂತಿಯುತವಾಗಿ ನಡೆದು ಮತದಾನ ಬೆಳಗ್ಗೆ 9 ರಿಂದ 4 ಗಂಟೆಯವರೆಗೆ. 4 ಗಂಟೆಯ ನಂತರ ಮತ ಎಣಿಕೆ. 14 ಸ್ಪರ್ಧಿಗಳು ಕಣದಲ್ಲಿ. 7 ಸ್ಥಾನಗಳ ಆಯ್ಕೆ. ಎಲ್ಲ ಸ್ಥಾನಗಳು ಜೆಡಿಎಸ್ ತೆಕ್ಕೆಗೆ. ಸಂಭ್ರಮಿಸಿದ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು. ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಯಾದ ಮತದಾರರು. ಪಟ್ಟಣ, ಗ್ರಾಮೀಣ ಭಾಗದಿಂದ ಆಗಮಿಸಿದ ಮತದಾರರು. ಬಿಸಿಲಿನಲ್ಲಿಯೂ ಸಾಲಿನಲ್ಲಿ ನಿಂತು ಮತದಾನ. ತಾಲೂಕಿನ ರಾಜಕೀಯ ಮುಖಂಡರಿಂದ ಮತದಾನ. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣ ತಾಲೂಕು ಟಿಎಪಿಸಿಎಂಎಸ್ಗೆ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳಲ್ಲಿಯೂ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಎಲ್ಲ 14 ಮಂದಿ ನೂತನ ನಿರ್ದೇಶಕರನ್ನ ಅಭಿನಂದಿಸಿದರು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ 14 ನಿರ್ದೇಶಕರ ಸ್ಥಾನದ ಪೈಕಿ ಬಿ ತರಗತಿಯಡಿಯ 7 ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಗೆದ್ದ ನೂತನ ನಿರ್ದೇಶಕರುಗಳು ಎಸ್ಟಿ ಮೀಸಲಾತಿಯಡಿ ಅವಿರೋಧವಾಗಿ ಆಯ್ಕೆಯಾದ ಓರ್ವ ನಿರ್ದೇಶಕ ಮತ್ತು ಎ ತರಗತಿಯಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದ 6 ನಿರ್ದೇಶಕರುಗಳನ್ನು ಸಂಘದ ಕಚೇರಿಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ 2 ದಶಕಗಳಿಂದ ಟಿಎಪಿಸಿಎಂಎಸ್ನ ಅಧಿಕಾರ ಚುಕ್ಕಾಣಿ ಹಿಡಿದ ಜೆಡಿಎಸ್ ಪಕ್ಷವು ಸಂಘ ಮತ್ತು ರೈತರ ಹಿತ ಕಾಯುವ ಕೆಲಸ ಮಾಡಿದೆ. ಷೇರುದಾರ ರೈತರು ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಎಲ್ಲ 14 ಸ್ಥಾನಗಳಲ್ಲಿಯೂ ಜೆಡಿಎಸ್ ಬೆಂಬಲಿತರ ಆಯ್ಕೆಗೆ ಸಹಕಾರ ನೀಡಿದ್ದಾರೆ. ಅವರ ನಂಬಿಕೆಯನ್ನ ನಮ್ಮ ನಿರ್ದೇಶಕರು ಉಳಿಸಿಕೊಳ್ಳುವ ಕೆಲಸ ಮಾಡಲಿದ್ದಾರೆ. ಸಾಲದಲ್ಲಿ ಮುಳುಗಿದ್ದ ಟಿಎಪಿಸಿಎಂಎಸ್ ಇದೀಗ 60 ಲಕ್ಷ ರುಗಳ ಠೇವಣಿ ಹೊಂದಿ 1.5 ಕೋಟಿ ರುಗಳ ದುಡಿಯುವ ಬಂಡವಾಳ ಹೊಂದಿದೆ. ಸಂಘಕ್ಕೆ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದುವ ಜೊತೆಗೆ 2.5 ಕೋಟಿ ರುಗಳ ಆಸ್ತಿ ಹೊಂದಿ ರೈತರ ಏಳ್ಗೆಗಾಗಿ ಕೆಲಸ ಮಾಡುತ್ತಿದೆ ಎಂದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ವೃತ್ತದ ಬಳಿ ಇರುವ ವಾಣಿಜ್ಯ ಸಂಕೀರ್ಣದ ಹಿಂಭಾಗವಿರುವ ಜಾಗದಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿ ಆರ್ಥಿಕ ಹೊರೆಯಾಗದ ರೀತಿಯಲ್ಲಿ ಕಡಿಮೆ ಬಾಡಿಗೆ ದರದಲ್ಲಿ ಜನತೆಗೆ ಅವಕಾಶ ಮಾಡುವ ಸಂಕಲ್ಪ ಹೊಂದಲಾಗಿದೆ. ಗೊಬ್ಬರ ಮಾರಾಟದಲ್ಲಿ ವಾರ್ಷಿಕ 5 ಕೋಟಿ ರುಗಳ ವಹಿವಾಟು ನಡೆಸುತ್ತಿದೆ. ಎಲ್ಲ ನಿರ್ದೇಶಕರ ಪರಿಶ್ರಮ ತಮ್ಮ ಮಾರ್ಗದರ್ಶನದ ಫಲವಾಗಿ ಸಹಕಾರಿ ಕ್ಷೇತ್ರ ಸದೃಢವಾಗಿ ಬೆಳೆಯಲು ಕಾರಣವಾಗಿದೆ ಎಂದರು. ತಾವು ಮಾಡಿದ ಸೇವೆಯನ್ನ ಪರಿಗಣಿಸಿ ಮತದಾರರು 7 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಬದ್ಧತೆ ತೋರಿದ್ದಾರೆ. ಅವರ ನಂಬಿಕೆ, ವಿಶ್ವಾಸವನ್ನ ಉಳಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ವಿರೋಧಿಗಳ ಟೀಕೆ, ಟಿಪ್ಪಣಿಗಳಿಗೆ ಕಿವಿಗೊಡದೆ ತಾಲೂಕಿನ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ನೀರಾವರಿ, ಶಿಕ್ಷಣ, ಕಲೆ, ಸಾರಿಗೆ, ಆರೋಗ್ಯ ಕ್ಷೇತ್ರಗಳಲ್ಲಿ ಅನುದಾನದ ಕೊರತೆಯ ನಡುವೆಯೂ ಕೆಲಸ ಮಾಡಿಕೊಂಡು ಬರಲಾಗುತ್ತಿದೆ ಎಂದ ಅವರು, ಟಿಎಪಿಸಿಎಂಎಸ್ನ ಕಟ್ಟಡದ ಮುಂಭಾಗದ ಆವರಣಕ್ಕೆ ಶೀಘ್ರದಲ್ಲೇ ಅನುದಾನ ಒದಗಿಸಿ ಕಾಂಕ್ರೀಟೀಕರಣಗೊಳಿಸಲಾಗುವುದು ಎಂದರು. ಟಿಎಪಿಸಿಎಂಎಸ್ನ ಅಧ್ಯಕ್ಷ ಹಾಗೂ ಸತತವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಎಂಆರ್ ಅನಿಲ್ ಕುಮಾರ್ ಮಾತನಾಡಿ, ನಮ್ಮ ಶಾಸಕರ ಸೂಚನೆಯಂತೆ ನಮ್ಮ ಎಲ್ಲ ನಿರ್ದೇಶಕರನ್ನ ಷೇರುದಾರ ಸದಸ್ಯರು ಅತ್ಯಧಿಕ ಬಹುಮತಗಳೊಂದಿಗೆ ಗೆಲ್ಲಿಸಿದ್ದು ಅವರ ನಂಬಿಕೆಯನ್ನ ಉಳಿಸಿಕೊಳ್ಳುವ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಶಾಸಕ ಬಾಲಕೃಷ್ಣರ ಮಾರ್ಗದರ್ಶನದಲ್ಲಿ ಮತ್ತು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡರ ಸಲಹೆ ಪಡೆದು ಉತ್ತಮ ಸಂಘ ಕಟ್ಟುವಲ್ಲಿ ನಾವೆಲ್ಲ ಬದ್ಧರಾಗೋಣವೆಂದರು. ಈ ವೇಳೆ ಎ ತರಗತಿಯಡಿ ಅವಿರೋಧವಾಗಿ ಆಯ್ಕೆಯಾದ ನೂತನ ನಿರ್ದೇಶಕರುಗಳಾದ ಸಿಎನ್ ಪುಟ್ಟಸ್ವಾಮಿ ಗೌಡ, ಎಂಎನ್ ಬೋರೇಗೌಡ, ಎನ್ ಕೃಷ್ಣೇಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ಕೆಎನ್ ನಾಗರಾಜು ಹಾಗೂ ಬಿ ತರಗತಿಯಡಿ ಚುನಾವಣೆಯಲ್ಲಿ ಗೆದ್ದ ಎಂಆರ್ ಅನಿಲ್ ಕುಮಾರ್, ಟಿಎನ್ ನಂಜುಂಡೇಗೌಡ ತರಬೇನಹಳ್ಳಿ, ತಾರಾಮಣಿ ಆನಂದ್, ಮಮತಾ ಜಯಣ್ಣ, ರಮೇಶ್ ಕುಂಬಾರಹಳ್ಳಿ, ಸಿಜಿ ಜಗದೀಶ್, ರವಿಕುಮಾರ್ ಕುಂಬಾರಹಳ್ಳಿ ಹಾಗೂ ಅವಿರೋಧವಾಗಿ ಆಯ್ಕೆಯಾದ ಪಿ ಉಮೇಶ್ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ನೂತನ ನಿರ್ದೇಶಕರಿಗೆ ಶುಭ ಕೋರಿದರು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘಕ್ಕೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಬಿ ತರಗತಿ ಕ್ಷೇತ್ರಕ್ಕೆ 7 ಜನ ಅಭ್ಯರ್ಥಿಗಳು ಜೆಡಿಎಸ್ ಬೆಂಬಲಿತ
ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದ್ದು. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಚನ್ನಪಟ್ಟಣ TFPCMSನ ನಮ್ಮ ತಾಲೂಕಿನ ಷೇರುದಾರ ಬಂಧುಗಳು ಅತ್ಯಂತ ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಕೂಡ ನಮ್ಮದೇ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡ್ತಾ ಬಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಈ ಒಂದು ಸಂತಸವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಹಿರಿಯ ಸಹಕಾರಿಗಳು, ಸಹಕಾರ ರತ್ನ, ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಕೂಡ ಆದಂತಹ ಸನ್ಮಾನ್ಯ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಸಹ ಆದಂಥ ಶ್ರೀ CM ಬಾಲಕೃಷ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ನಿರ್ದೇಶಕರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು JDSನ ಅಧ್ಯಕ್ಷರಾದಂಥ ಸನ್ಮಾನ್ಯ ಪರಮ ದೇವರಾಜ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅದೇ ರೀತಿ ಈ ಚುನಾವಣೆಯ ಉದ್ದಕ್ಕೂ ಸಹ ನಮ್ಮ ಜೊತೆ ಈ ತರಗತಿಯಿಂದ ವಿರೋಧವಾಗಿ ಆಯ್ಕೆಯಾದರೂ ಸಹ ನಮ್ಮ ಜೊತೆ ಪ್ರತಿನಿತ್ಯ ಕೂಡ ನಮಗೆ ಹೆಗಲು ಕೊಟ್ಟಂಥ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರು, ಇಲ್ಲಿಯೂ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ CM ಕುಡ್ಸಾಂಗೌಡರು ಸಹ ಒಂದು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಈ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಹೇಮಂತ್ ಸಹಕಾರಿ ಕಾರ್ಖಾನೆ ಆಗಿರ್ತಕ್ಕಂಥ ಬಹಳ ಮುಖ್ಯ ಅಲ್ಲ. ಹಿಂದೆಗಡೆ ಬಹಳ ಕೈಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಇಲ್ಲಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಶಾಸಕರು ಸಹ ತಮ್ಮ ಅವಿರತವಾದ ಪ್ರಯತ್ನವನ್ನು ಇಟ್ಕೊಂಡು ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಯಾಕೆಂದರೆ ಶಾಸಕರು ಸಾಮಾನ್ಯಗೆ ಪಕ್ಷ ಸಂಘಟನೆಯಲ್ಲಿ ಕೈ ಜೋಡಿಸೋದು ಕಡಿಮೆ, ಯಾವುದೇ ಆದ ಅಭಿವೃದ್ಧಿ ಕೆಲಸಗಳೇ ಹೋಗ್ತಾರೆ. ಆದರೆ ಮಾರ್ಕೆಟ್ ನಾವು ಸಣ್ಣ ಒಂದು ಸೊಸೈಟಿ ಚುನಾವಣೆ ಇದ್ದರೂ ಸಹ ನಮ್ಮ ಜೊತೆ ಸಹಕಾರ ಮಾಡಿ ಅವ್ರು ತಮ್ಮ ಕೈ ಜೋಡಿಸತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರಿಗೂ ಸಹ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಅಷ್ಟು ನಿರ್ದೇಶಕರಿಗೆ ನಾನು ತಾಲೂಕು ಜನತಾದಳದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸನ್ನಿಹಿತರು, ಇಲ್ಲಿ ಪಕ್ಷದ ಮುಖಂಡರುಗಳು ಭಾಳ ಜನ ಅವರು ಈ ಒಂದು ನಿರ್ದೇಶಕರಾಗದೇ ಇರ್ಬೋದು. ನಿರ್ದೇಶಕರಾದವ್ರಿಗಿನ್ನ ಅವ್ರ ಬಗ್ಗೆ ನಮಗೆ ಗೌರವ ಜಾಸ್ತಿ. ಸಂದರ್ಭದಲ್ಲಿ ಪೂಜ್ಯ HD ದೇವೇಗೌಡರನ್ನ, HD ಕುಮಾರಸ್ವಾಮಿ ಅವ್ರನ್ನ, HD ರೇವಣ್ಣ ಅವರು ಕೂಡ ವಿಶೇಷವಾಗಿ ನಾನು ಸ್ಮರಿಸ್ಕೊಂಡು ಬಹುಶಃ ಇವತ್ತು ನಮ್ಮ ಕ್ಷೇತ್ರದ ಒಂದು ಇದರಲ್ಲಿ ದಂಡಿನಲ್ಲಿ ಒಂದು ಸ್ಥಾನವನ್ನು ನಾವು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೆವು. ಉಳಿದ ಇನ್ನು 6 ಸ್ಥಾನಗಳು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶವನ್ನು ಮಾಡಿದಂಥ ಒಂದು ಸಂದರ್ಭ. ಒಂದು ದಂಡಿನಲ್ಲಿ ಹೋಬಳಿನಲ್ಲೂ ಕೂಡ ನಮ್ಮ MLC ಸೂರಜರವರು ದಂಡಿನಲ್ಲಿ ಹೋಬಳಿಯ ಮತದಾರರಿಗೂ ಕೂಡ ಪ್ರೋತ್ಸಾಹ ನೀಡಿ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ, ಇವತ್ತು ನಮ್ಮ ಅನಿಲ್ ಅವರು ಕೂಡ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿದ್ದಾರೆ. ಪಕ್ಷದ ದೃಷ್ಟಿಯಿಂದ ದೇವರಾಜೇಗೌಡರು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ಈ ಒಂದು TFPCMSನ ಉಳಿವಿಗೆ ಬಹುಶಃ ಕಳೆದ 15-20 ವರ್ಷಗಳಿಂದಲೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಏಕೆಂದರೆ ಇದಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ನಮ್ಮ KT ಮಂಜಣ್ಣವರು ಇರ್ಬೋದು, ಒಟ್ಟರಲ್ಲಿ ರಾಜಣ್ಣವರು, ಶಿವಣ್ಣವರು ಇಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಅವತ್ತಿನ ಸಂದರ್ಭ. ಏಕೆಂದರೆ ಇಲ್ಲಿರ್ತಕ್ಕಂಥ ಮೇಜು ಕುರ್ಚಿಯಲ್ಲೂ ಜಪ್ತಿ ಮಾಡ್ಕೊಂಡು ಹೋದಂಥ ಕಾಲ. ಅವತ್ತಿಂದ ಈ ಒಂದು ಸೊಸೈಟಿಗೆ ಹೆಚ್ಚಿನ ಆದ್ಯತೆಯಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡೋದು. ಅವ್ರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ. ಅದಾದ ಮೇಲೆ ಈ ಒಂದು ಅಧ್ಯಕ್ಷರಾಗಿ ನಮ್ಮ ಸಹೋದರದ ಕುಡ್ಸಾಂಗೌಡರ ಅಧ್ಯಕ್ಷರಾಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡಿ ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರಾಗೂ ಕೂಡ ಸುಮಾರು 1 ಕೋಟಿ ಅನುದಾನವನ್ನು ನಮ್ಮ ತಾಲೂಕಿಗೆ, ಇಲ್ಲಿಗೂ ಕೂಡ 40 ಲಕ್ಷ, ಸೊಸೈಟಿಗಳಿಗೂ ಕೂಡ ಸುಮಾರು 70 ಲಕ್ಷ ಕೊಡುವಂಥ ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ. ಕೃಷ್ಣೇಗೌಡರು ಕೂಡ ಇಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿ ಈ ಒಂದು ಆಡಳಿತ ಭವನ ನಿರ್ಮಾಣ ಆಗಿದ್ದು ಅವರ ಅಧ್ಯಕ್ಷ ಅವಧಿಯಲ್ಲಿ. ಅಂದರೆ ಎಲ್ಲ ನಿರ್ದೇಶಕರುಗಳ ಸಹಕಾರ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ರಮೇಶ್ ಅಣ್ಣನು ಕೂಡ ಸುಮಾರು 2 ವರ್ಷದ ಅವಧಿಯಲ್ಲಿ ಒಳ್ಳೆ ಕೆಲಸನ ಮಾಡಿ ಇದು ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ. ನಂಜೇಗೌಡರ ಅಧ್ಯಕ್ಷರಾಗಿ ಸೇವೆ ಮಾಡಿದವರು. ಶ್ರೀಮತಿ ಬೋರೇಗೌಡರು, ನಮ್ಮ ನಾಗರತ್ನ ಬೋರೇಗೌಡರು ಕೂಡ ಅಧ್ಯಕ್ಷರಾಗಿ ಇಲ್ಲಿ ಕೆಲಸವನ್ನು ಮಾಡಿ ಅವರು ಒಳ್ಳೆಯ ಸೇವೆಯನ್ನು ಮಾಡಿ ಪುನಃ ಅವರು ಇವತ್ತು ಎ ವರ್ಗದ ಒಂದು ಇದರಿಂದ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ನಮ್ಮ ಅನಿಲ್ ಕೂಡ ಇವತ್ತು ಕೊಟ್ಟಂಥ ಜವಾಬ್ದಾರಿ, ಈಗ ಕೊನೆ ಹಂತದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟು ಚುನಾವಣೆಯ ಒಂದು ಸಂದರ್ಭದಲ್ಲಿ ಇಲ್ಲಿ ಆಗು ಹೋಗುಗಳು. ಅದೇ ರೀತಿ ಸ್ನೇಹಿತರಾದ ವೆಂಕಟೇಶ್ ಕೂಡ ಕಸಬಾದಿಂದ ವಿಶೇಷವಾಗಿ ಒಂದು ಅವಿರೋಧವಾಗಿ ಆಯ್ಕೆಯಾಗಿದೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು. ಇವತ್ತು ಜಗದೀಶ್ಗೂ ಕೂಡ 2ನೇ ಬಾರಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾರೆ. ಉಮೇಶ್, ನಾವು ಪರಿಶಿಷ್ಟ ಪಂಗಡದ ಒಬ್ಬ ಯುವಕನ ಹೊಸದಾಗಿ ಹೊಸ ಮುಖನ ಕೊಡಬೇಕು ಅನ್ನೋ ಕಾರಣದಿಂದ
ಅವರು ಕೂಡ ಅವ್ರಿಗೂ ಅಭಿನಂದನೆಗಳು. ನಮ್ಮ ತಾರಾಮಣಿ ಆನಂದ್, ನಮ್ಮ ಆನಂದ್ ಕೂಡ ದಿನಗೂರು ಭಾಗದಲ್ಲಿ ಅವನದೇ ಆದಂಥ ಸಂಘಟನೆ ಇಟ್ಕೊಂಡಿದ್ದಂಥ ಅವನ್ನ ತಾಲೂಕು ಮಟ್ಟಕ್ಕೆ ತರಬೇಕು ಅನ್ನೋದು ಕಾರಣದಿಂದ ಅವರ ಶ್ರೀಮತಿಯವರಿಗೆ ವಿಶೇಷವಾಗಿ ಅವಕಾಶ ಮಾಡಿದಾಗ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಅಭಿನಂದನೆ. ಮಮತಾ ಜಯಣ್ಣ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಜಯಣ್ಣು ಕೂಡ ತಾಲೂಕಿನಾದ್ಯಂತ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಅವ್ರಿಗೂ ಕೂಡ ಅಭಿನಂದನೆಗಳು. ಪರಿಶಿಷ್ಟ ಸಮಾಜದ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 7 ನಿರ್ದೇಶಕ ಸ್ಥಾನಗಳಿಗೆ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಎಲ್ಲ 7 ಸ್ಥಾನಗಳಲ್ಲಿಯೂ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಗೆಲುವು ಸಾಧಿಸಿ ಸಂಭ್ರಮಿಸಿದರು. ಅಭಿವೃದ್ಧಿಗಾಗಿ ಷೇರುದಾರರು ನಮ್ಮ ಪಕ್ಷಕ್ಕೆ ಕೊಟ್ಟ ದೊಡ್ಡ ಆಶೀರ್ವಾದವೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೇಳಿದರು. ಪಟ್ಟಣದ ಗಣಪತಿ ಪೆಂಡಾಲ್ನ ಮುಂಭಾಗದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಟಿಎಪಿಸಿಎಂಎಸ್ನ 7 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಜೆಡಿಎಸ್ನ 7 ಮಂದಿ ಮತ್ತು ಕಾಂಗ್ರೆಸ್ನ 7 ಮಂದಿ ಹಾಗೂ ಬಿಜೆಪಿ ಬೆಂಬಲಿತ ಓರ್ವ ಅಭ್ಯರ್ಥಿ ಮತ್ತು ಪಕ್ಷೇತರವಾಗಿ ಓರ್ವ ಅಭ್ಯರ್ಥಿ ಸೇರಿ ಕಣದಲ್ಲಿ 16 ಮಂದಿ ಇದ್ದರು. ಇವರ ಪೈಕಿ 7 ಸ್ಥಾನಗಳ ಆಯ್ಕೆಗಾಗಿ 3,559 ಮಂದಿ ಷೇರುದಾರ ರೈತರ ಪೈಕಿ 3,331 ಮಂದಿ ತಮ್ಮ ಹಕ್ಕು ಚಲಾಯಿಸಿದರು. ಚುನಾವಣೆಯಲ್ಲಿಯೂ ಚುನಾವಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪನವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಅತ್ಯಂತ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಚುನಾವಣೆ ನಡೆದು ನಂತರ ಮತ ಎಣಿಕೆ ಕಾರ್ಯ ಆರಂಭವಾಗಿ ರಾತ್ರಿ 8 ಗಂಟೆ ವೇಳೆಗೆ ಫಲಿತಾಂಶ ಪ್ರಕಟಿಸಲಾಯಿತು. ಜೆಡಿಎಸ್ ಬೆಂಬಲಿತರ ಸಿಂಡಿಕೇಟ್ ಮತ್ತು ಕಾಂಗ್ರೆಸ್ನ ಸಿಂಡಿಕೇಟ್ ಸದಸ್ಯರು ಹಾಗೂ ಬಿಜೆಪಿ ಓರ್ವ ಅಭ್ಯರ್ಥಿಯ ನಡುವೆ ಹಣಾಹಣಿ ಏರ್ಪಟ್ಟಿತ್ತಾದರೂ ಅಂತಿಮವಾಗಿ ಎಲ್ಲ 7 ಸ್ಥಾನಗಳನ್ನು ಜೆಡಿಎಸ್ ಪಕ್ಷದ ಬೆಂಬಲಿತರ ಗೆಲುವು ಸಾಧಿಸುವ ಮೂಲಕ ಸತತ 4ನೇ ಬಾರಿಗೆ ಟಿಎಪಿಸಿಎಂಎಸ್ನ ಅಧಿಕಾರ ಚುಕ್ಕಾಣಿ ಹಿಡಿಯುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ತಾನು ಹೊಂದಿರುವ ಬಿಗಿಯನ್ನು ಸಾಬೀತುಪಡಿಸಿತು. ಚುನಾವಣೆಯ ಫಲಿತಾಂಶವನ್ನು ಚುನಾವಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪ ಘೋಷಿಸಿದರು. 3,559 ಮತದಾರರ ಪೈಕಿ 3,331 ಮಂದಿ ಮತದಾನ ಮಾಡಿದ್ದು, ಈ ಪೈಕಿ 3,128 ಮತಗಳು ಸಿಂಧುವಾಗಿ 203 ಮತಗಳು ತಿರಸ್ಕೃತವಾಗಿವೆ. ಎ ತರಗತಿಯಡಿ 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದರೆ ಚುನಾವಣೆ ನಡೆದ 7 ಸ್ಥಾನಗಳ ಪೈಕಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿ ಎಂಆರ್ ಅನಿಲ್ ಕುಮಾರ್ 1,989, ಟಿಎನ್ ನಂಜುಂಡೇಗೌಡ ತರಬೇನಹಳ್ಳಿ 1,971, ಮಹಿಳಾ ಮೀಸಲು ಸ್ಥಾನದಿಂದ ತಾರಾಮಣಿ ಆನಂದ್ 1,945, ಮಮತಾ ಜಯಣ್ಣ 1,736, ಬಿಸಿಎಂಬಿ ಸ್ಥಾನದಿಂದ ರಮೇಶ್ ಕುಂಬಾರಹಳ್ಳಿ 1,951, ಬಿಸಿಎಂಎ ಸ್ಥಾನದಿಂದ ಸಿಜಿ ಜಗದೀಶ್ 2,069 ಹಾಗೂ ಎಸ್ಸಿ ಮೀಸಲು ಕ್ಷೇತ್ರದಿಂದ ರವಿಕುಮಾರ್ ಕುಂಬಾರಹಳ್ಳಿ 1,490 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದರು. ಗೆಲುವು ಸಾಧಿಸಿದ ನೂತನ ನಿರ್ದೇಶಕರುಗಳನ್ನು ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಹಾರ ಹಾಕಿ ಹೊತ್ತು ಕುಣಿದು ಸಂಭ್ರಮಿಸಿದರು. ಈ ವೇಳೆ ಗೆಲುವಿನ ಸಂಭ್ರಮವನ್ನು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮತ್ತು ಶಾಸಕ ಸಿಎನ್ ಬಾಲಕೃಷ್ಣ ನಿರ್ದೇಶಕರುಗಳಿಗೆ ಸಿಹಿ ತಿನಿಸಿ ಶುಭ ಕೋರಿದರು. ಏನು ಪ್ರಕ್ರಿಯೆ ನಡೆದು ಮತ ಎಣಿಕೆಯನ್ನು ನಡೆದು ಚುನಾವಣಾ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದೇದು ಸಿಎಂ ಪುಟ್ಟಸ್ವಾಮಿಗೌಡ ಅವಿರೋಧ ಆಯ್ಕೆ, MN ಬೋರೇಗೌಡ ಅವಿರೋಧ, N ಕೃಷ್ಣೇಗೌಡ ಅವಿರೋಧ, HR ಕೃಷ್ಣಮೂರ್ತಿ ಅವಿರೋಧ, KM ನಾಗರಾಜ್ ಅವಿರೋಧ, ನಾಗರಾಜ್ ಅವಿರೋಧ, MR ಅನಿಲ್ ಕುಮಾರ್ ಆಯ್ಕೆ, TN ನಂಜೇಗೌಡರು ನಂಜುಂಡೇಗೌಡ 1,974 ತಾರಾಮಣಿ ಆನಂದ್ 1,943 ಆಯ್ಕೆ, ಮಮತಾ ಜಯಣ್ಣ 1,734 ಆಯ್ಕೆ, ರಮೇಶ್ 1,954 ಆಯ್ಕೆ, ಸಿಜಿ ಜಗದೀಶ್ 2,069 ಆಯ್ಕೆ, ರವಿಕುಮಾರ್ 1,490 ಆಯ್ಕೆ, ಬಿಎಸ್ಪಿ ಆಯ್ಕೆ. ಟೋಟಲ್ 4 ಜನ. ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಈ ವರ್ಗದಿಂದ ಸ್ಪರ್ಧೆ ಮಾಡಿದ್ದಂಥ ನಮ್ಮ ಪಕ್ಷದ 7 ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿದ್ದಾರೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ. ಹಾಗಾಗಿ ಮೊದಲನೇದಾಗಿ ಈ ತಾಲೂಕಿನ ಟಿಎಪಿಸಿಎಂಎಸ್ನ ಷೇರುದಾರ ಬಂಧುಗಳಿಗೆ ಧನ್ಯವಾದಗಳನ್ನು
ಗೆಲುವಿಗೆ ಪ್ರಮುಖ ಕಾರಣಕರ್ತರಾದಂಥ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರಿಗೆ, ಮಾಜಿ ಸಚಿವರಾದಂಥ ರೇವಣ್ಣ ಅವರಿಗೆ, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಡಾಕ್ಟರ್ ಸೂರಜ್ ರೇವಣ್ಣವರು ಕೂಡ ನಾವು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅದರ ಜೊತೆಗೆ 7 ಅಭ್ಯರ್ಥಿಗಳು ಅವಿರೋಧವಾಗಿ ಚುನಾಯಿತರಾಗಿದ್ದರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪಕ್ಷದ ತಾಯಿ ಎಂಬತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ದೇವೇಗೌಡರ ಆಶೀರ್ವಾದಂತ ಕುಮಾರಣ್ಣ ರೇವಣ್ಣವರ ಒಂದು ಸಹಕಾರ, MLC ಸೂರಜ್ ಅವರು ಕೂಡ ಗಟ್ಟಿಗಳ್ಳಿ ಭಾಗದಲ್ಲಿ ಬೈಕಿನ ಸಹಕಾರವನ್ನು ನೀಡಿದ್ದಾರೆ. ಶಾಸಕರಾಗಿ ಕಳೆದ 31 ವರ್ಷಗಳಿಂದ ಇವತ್ತು ತಾಲೂಕ್ ಪಂಚಾಯಿತಿಯಿಂದ ಇಲ್ಲಿ ತನಕ ನಾವು ಏನು ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕಳೆದ 3 ಅವಧಿಗಳಲ್ಲಿ ಕ್ಷೇತ್ರ ಶಾಸಕರಾಗಿ ಮಾಡಿರುವಂಥ ಜನಪರ ಕಾರ್ಯಕ್ರಮಗಳು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಗೌರವವನ್ನು ನೀಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಡೆವಲಪ್ಮೆಂಟ್ ಆಗಿರ್ಬೋದು, ಡೈರಿ ಡೆವಲಪ್ಮೆಂಟ್ ಆಗಿರ್ಬೋದು, DCC ಬ್ಯಾಂಕ್ ಕಡೆ VSSN ಕಡೆಯಿಂದ ಇರ್ಬೋದು, ನಮ್ಮ TAPCMS ಇರ್ಬೋದು, ಸಕ್ಕರೆ ಕಾರ್ಖಾನೆ ಇರ್ಬೋದು, APMC ಇರ್ಬೋದು, ಪುರಸಭೆ ಇರ್ಬೋದು, ಸಂಸ್ಥೆಗಳಲ್ಲೂ ಕೂಡ ಉತ್ತಮ ರೀತಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಕಳೆದ 5 ವರ್ಷದ ಅವಧಿಯಲ್ಲಿ ಹೊಸಕೋಟೆ ಅಧ್ಯಕ್ಷ ಸೇವೆ ಮಾಡಿದ್ದಾರೆ, ಹುಬ್ಬಳ್ಳಿ ರಮೇಶ್ ಅವರು ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಚುನಾವಣಾ ವರ್ಷದಲ್ಲಿ ನಮ್ಮ ಅನಿಲ್ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ತಮ್ಮ ಕೆಲಸವನ್ನ ಉದ್ಯಮಿಗಳು ಸದ್ಗುರು ಡೆವಲಪರ್ಸ್ ನ ನಮ್ಮ ಸಮಾಜ ಸೇವಕ ಯೋಗೀಶ್ ಅವರು, ಬ್ಲೂ ಲೈನ್ ದೇವರಾಜಣ್ಣ, ನಮ್ಮ APMC ನಮ್ಮ ಮಾಜಿ ಅಧ್ಯಕ್ಷ ಆದಂಥ ಶಿವಸ್ವಾಮಿ, ಅದೇ ರೀತಿ ಮೋನೂರು ಪಕ್ಷದ ಅಧ್ಯಕ್ಷ ದೇವರಾಜಗೌಡರು ಆ ಭಾಗದಲ್ಲಿ ಒಂದು ನಮ್ಮ ಎಲ್ಲ ಆಯಾ ಹೋಬಳಿ ವ್ಯಾಪ್ತಿನಲ್ಲಿ ಎಲ್ಲರೂ ಕೂಡ ಮುಖಂಡರುಗಳು ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಎಲ್ಲರೂ ಕೂಡ ಒಂದು ಉತ್ತಮ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಿರೋ ಸಲುವಾಗಿ ಇವತ್ತು ಗೆಲುವು ನಮ್ಮದಾಗಿದೆ. ಯಾಕೆಂದ್ರೆ ಇವತ್ತು ಈ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲಿ 58ರಿಂದ 60,000 ಜನಕ್ಕೆ ಸಾಲ ಸೌಲಭ್ಯ ಮಾಡಿದ್ವಿ. ಇವತ್ತು TAPCMS ಕೂಡ ಹಿಂದೆ ಜಪ್ತಿ ಮಾಡ್ಕೊಂಡು ಹೋಗಿದ್ರು ಇದ್ದಂಥ ಟೇಬಲ್ಗಳೆಲ್ಲ 10 ವರ್ಷದ ಹಿಂದೆ. ಆ ಒಂದು ವ್ಯವಸ್ಥೆಯಿಂದ ಹೊರತಂದು ಇವತ್ತು ದುಡಿಯುವ ಬಂಡವಾಳ 1.5 ಕೋಟಿ, ಇವತ್ತು 2.5 ಕೋಟಿ ರೂಪಾಯಿ ಅಸೆಟ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಸಂಸ್ಥೆಯನ್ನು ಇನ್ನೂ ಕೂಡ ಉನ್ನತ ಮಟ್ಟ ಬೆಳೆಸ್ತಕ್ಕಂಥದ್ದಕ್ಕೆ ನೀವು ಒಟ್ಟು 60 ಲಕ್ಷ ರೂಪಾಯಿ ಇವತ್ತು FD ಇಟ್ಟಿರ್ತಕ್ಕಂಥದ್ದು ಇರ್ಬೋದು. ಯಾವುದೇ ಒಂದು ಸಹಕಾರಿ ಸಂಸ್ಥೆ ಆದರೂ ಕೂಡ ಅದನ್ನ ನಾವು ನಿಗಾ ವಹಿಸಿ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ 35 ಕೋಟಿ ಸೇವೆ ಮಾಡಿದೀವಿ. ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಸೇವೆಯನ್ನ ಮಾಡಿದೀವಿ. ಇಲ್ಲೆಲ್ಲರೂ ಕೂಡ ಅನುಭವಿಯರ ಗೆದ್ದಿರ್ತಕ್ಕಂಥ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು TAPCMS ನ ಉನ್ನತ ಮಟ್ಟಕ್ಕೆ ನಡೆಸ್ಕೊಂಡು ಎಲ್ಲರೂ ಕೂಡ ನಿರ್ದೇಶಕರುಗಳು ಸಮನ್ವಯತೆಯಿಂದ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಮತ್ತೊಮ್ಮೆ ಅವ್ರಿಗಿಂತ ಮುಖ್ಯವಾಗಿ ಗೆಲ್ಲಿಸಿರ್ತಕ್ಕಂಥ ಮುಖಂಡರು ಸ್ಥಳೀಯ ಇವತ್ತು ನಾನೇ ಅನಿಲ್, ನಾನೇ ರಮೇಶ್ ಅಣ್ಣ, ನಾನೇ ಜಗದೀಶ್. ಚನ್ನಪಟ್ಟಣ ತಾಲೂಕಿನ TAPCMSನ ನಿರ್ದೇಶಕ ಸ್ಥಾನಗಳಿಗೆ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಬಿಸಿಲಿನ ಬೇಗೆಯನ್ನು ಲೆಕ್ಕಿಸದೆ ತಾಲೂಕಿನಾದ್ಯಂತ ಇದ್ದ ಷೇರುದಾರ ರೈತರು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಕಣದಲ್ಲಿದ್ದ ಅಭ್ಯರ್ಥಿಗಳು ಪಾದರಸದಂತೆ ಕೊನೆ ಕ್ಷಣದಲ್ಲಿ ಮತದಾರರನ್ನ ಮನವೊಲಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಪಟ್ಟಣದ ಗಣಪತಿ ಪೆಂಡಲ್ನ ಮುಂಭಾಗದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆಯು ಬೆಳಗ್ಗೆ 9 ಗಂಟೆಗೆ ಆರಂಭವಾಯಿತು. ಆರಂಭದ ಎಳೆ ಬಿಸಿಲಿನಲ್ಲೇ ಮತ ಚಲಾಯಿಸಲು ಪಟ್ಟಣದ ಷೇರುದಾರರು ಆಗಮಿಸಿದರು. ನಿಧಾನಗತಿಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನ 12 ಗಂಟೆ ತರುವಾಯ ಬಿರುಸು ಪಡೆಯಿತು. ಬಿಸಿಲಿನ ತಾಪ ತುಸು ಹೆಚ್ಚಾಗಿದ್ರೂ ಜನರು ಲೆಕ್ಕಿಸದೆ ಬಿಸಿಲಿನಲ್ಲೇ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು.
ಗ್ರಾಮೀಣ ಪ್ರದೇಶದಿಂದ ಮತದಾರರು 11 ಗಂಟೆ ನಂತರ ಆಗಮಿಸಿದ ಹಿನ್ನೆಲೆಯಲ್ಲಿ ಮತದಾನಕ್ಕಾಗಿ ತೆರೆಯಲಾಗಿದ್ದ 7 ಮತಗಟ್ಟೆಗಳಲ್ಲಿಯೂ ಮತದಾರರ ಸಾಲು ದೊಡ್ಡದಿತ್ತು. ಇನ್ನು ಶಾಲೆಯ ಆವರಣದ ಹೊರಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಶಾಮಿಯಾನ ಹಾಕಿ ಬೀಡು ಬಿಟ್ಟಿದ್ರು. ಮತದಾನಕ್ಕೆಂದು ಬಂದ ಸದಸ್ಯರಿಗೆ ಕೊನೆ ಕ್ಷಣದವರೆಗೂ ತಮಗೆ ಮತ ಚಲಾಯಿಸುವಂತೆ ಪುಸಲಾಯಿಸುತ್ತಿದ್ರು. ಯಾವುದೇ ಅಹಿತಕರ ಘಟನೆ ಆಸ್ಪದವಾಗದಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಸಾಲಾಗೆ ನಿಂತು ಮತಯಾಚಿಸುತ್ತಿದ್ದ ದೃಶ್ಯ ಕಂಡುಬಂತು. ಸಾರ್ವತ್ರಿಕ ಚುನಾವಣೆ ರೀತಿಯಲ್ಲೇ ಜನ ಜಮಾಯಿಸಿದ ದೃಶ್ಯ ಕಂಡುಬರುವ ಮೂಲಕ ಚುನಾವಣೆಯ ಕಾವು ರಂಗೇರಿತು. ಜೆಡಿಎಸ್ ಪಕ್ಷದ ಬೆಂಬಲಿತರಾಗಿ ಎಂಆರ್ ಅನಿಲ್ ಕುಮಾರ್, ಸಿಜೆ ಜಗದೀಶ್, ತಾರಾಮಣಿ ಆನಂದ್, ಟಿಎನ್ ನಂಜುಂಡೇಗೌಡ, ಮಮತಾ ಜಯಣ್ಣ, ರಮೇಶ್ ಕುಂಬಾರಹಳ್ಳಿ, ರವಿಕುಮಾರ್ ಕುಂಬಾರಹಳ್ಳಿ ಕಣದಲ್ಲಿದ್ದರು. ಕಾಂಗ್ರೆಸ್ ಬೆಂಬಲಿತರಾಗಿ ಸಿವಿ ಪ್ರೇಮ್ಕುಮಾರ್, ಎಂಎ ಮಂಜುನಾಥ್, ಜೆಎನ್ ಮಂಜೇಗೌಡ, ಟಿಕೆ ರಾಮಚಂದ್ರ, ಶಶಿಕಲಾ ರವಿಕುಮಾರ್, ಶಿವರಾಜ್ ಕಲ್ಸಿಂದ, ಸುವರ್ಣ ಪ್ರಕಾಶ್ ಸ್ಪರ್ಧಿಸಿದ್ರು. ಬಿಜೆಪಿ ಬೆಂಬಲಿತರಾಗಿ ಗಿರೀಶ್ ತೂಬಿನಕೆರೆ ಹಾಗೂ ಪಕ್ಷೇತರರಾಗಿ ಸಿಎನ್ ರಘು ಕಣದಲ್ಲಿದ್ದರು. ಪ್ರಮುಖವಾಗಿ ಶಾಸಕ ಸಿಎನ್ ಬಾಲಕೃಷ್ಣ, ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಕೆಡಿಪಿ ಸದಸ್ಯರು, ಜೆಡಿಎಸ್ ಮುಖಂಡರು, ಕಾಂಗ್ರೆಸ್ ಮುಖಂಡರು ತಮ್ಮ ಹಕ್ಕು ಚಲಾಯಿಸಿದರು. 7 ಬೆಂಬಲಿತ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಮ್ಮ ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಹಿರಿಯರ ಪುಟ್ಟೇಗೌಡರ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಾದ ಗೋಪಾಲ್ ಸಿಂಗ್ ನೇತೃತ್ವದಲ್ಲಿ ಕಲಾಪದಲ್ಲಿ ಮಂಜೇಗೌಡರು, ನಮ್ಮ ಪ್ರಾದೇಶಿಕ ಅಧ್ಯಕ್ಷರಾದ ಮೂರ್ತಣ್ಣವರು, ಕೆಡಿಪಿ ಸದಸ್ಯ ಮಹೇಶಣ್ಣವರು, ಎಲ್ಲ ಮುಖಂಡರು ಸೇರಿ ನಾವೆಲ್ಲ ಸೇರಿ ಒಂದು ವಾರದಿಂದ ನಮ್ಮ ತಾಲೂಕಿನಲ್ಲಿ ಪ್ರವಾಸ ಮಾಡಿ ಮತದಾರರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಅಂದ್ಕೊಂಡಿದ್ದೀನಿ. ಇವತ್ತು ಜೊತೆಗೆ ಚುನಾವಣೆ ಶಾಂತಿ ನಡೀತಾ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆ ನಿಟ್ಟಿನಲ್ಲಿ ಇವತ್ತು ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 7 ಜನ ಬೆಂಬಲಿತಗಳು ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ಇದೆ. ಯಾಕೆಂದರೆ ನಾವು ನಮ್ಮ ಸರ್ಕಾರ ನೀಡಿದಂಥ 5 ಗ್ಯಾರಂಟಿ ಯೋಜನೆಯೂ ಕೂಡ ಈ ಚುನಾವಣೆಗೆ ಅನುಕೂಲವಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಹಂಗಾಗಿ ನಮ್ಮ ಪಕ್ಷ ಚುನಾವಣೆ ನಿಯಮದ ಪ್ರಕಾರ ತುಂಬ ಶಾಂತ ರೀತಿಯಿಂದ ನಡೆದಿದೆ. ಚುನಾವಣೆ ನಿಯಮದ ಏನಿದೆ ಅದರ ಪ್ರಕಾರ ನಾವು ಚುನಾವಣೆಯನ್ನು ಕಂಪ್ಲೀಟ್ ಮಾಡಿ ಸಂಜೆಗೆ ಎಣಿಕೆ ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ ಜೆಡಿಎಸ್ ಬೆಂಬಲಿತರ ಭರ್ಜರಿ ಜಯ. ಕಣದಲ್ಲಿದ್ದ 7 ಸ್ಥಾನಗಳು ಜೆಡಿಎಸ್ ಪಾಲು. ತೀವ್ರ ಸ್ಪರ್ಧೆಯೊಡ್ಡಿದ ಕಾಂಗ್ರೆಸ್ ಖಾತೆ ತೆರೆಯಲು ವಿಫಲ. ವಿರೋಧ ಹಾಗೂ ಚುನಾವಣೆ ಮೂಲಕ ಗೆದ್ದ ಎಲ್ಲ 14 ನಿರ್ದೇಶಕರನ್ನು ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ ಚುನಾವಣೆ ಶಾಂತಿಯುತವಾಗಿ ನಡೆದು ಮತದಾನ ಬೆಳಗ್ಗೆ 9 ರಿಂದ 4 ಗಂಟೆಯವರೆಗೆ. 4 ಗಂಟೆಯ ನಂತರ ಮತ ಎಣಿಕೆ. 14 ಸ್ಪರ್ಧಿಗಳು ಕಣದಲ್ಲಿ. 7 ಸ್ಥಾನಗಳ ಆಯ್ಕೆ. ಎಲ್ಲ ಸ್ಥಾನಗಳು ಜೆಡಿಎಸ್ ತೆಕ್ಕೆಗೆ. ಸಂಭ್ರಮಿಸಿದ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು. ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಯಾದ ಮತದಾರರು. ಪಟ್ಟಣ, ಗ್ರಾಮೀಣ ಭಾಗದಿಂದ ಆಗಮಿಸಿದ ಮತದಾರರು. ಬಿಸಿಲಿನಲ್ಲಿಯೂ ಸಾಲಿನಲ್ಲಿ ನಿಂತು ಮತದಾನ. ತಾಲೂಕಿನ ರಾಜಕೀಯ ಮುಖಂಡರಿಂದ ಮತದಾನ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀಫೋಚಿನ ವಾರ್ತೆಯಲ್ಲಿ. ನಮಸ್ಕಾರ.